ವೀಕ್ಷಕರೇ, ಭೂತ ಭೈರವಿ ಮಂತ್ರ ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆ ಮಾಡ್ತಾರೆ ಭೂತ ಭೈರವಿ ಮಂತ್ರ ಸಾಧನೆ? ಜನ್ಮ ಜನ್ಮಾಂತರಗಳ ಗಂಡಾಂತರಗಳಿಗೆ ಪರಿಹಾರ ಬೇಕು. ಹಾಗೆ ಪೂರ್ವಜನ್ಮದ ಕರ್ಮಕ್ಕೆ, ಆನುವಂಶಿಕ ಕರ್ಮಕ್ಕೆ, ಪೂರ್ವಜಕರ ಕರ್ಮಕ್ಕೆ, ಶಾಪಕ್ಕೆ ಭೂತ ಭೈರವಿ ಮಂತ್ರ ಸಾಧನೆಯಿಂದ ಪರಿಹಾರ ಸಿಗುತ್ತೆ. ಹಾಗೆ ಈ ಪೂರ್ವಜಕರ ಕರ್ಮ ಶಾಪಕ್ಕೆ ಮನುಷ್ಯ ಸಾಲಬಾಧೆಗೆ ಅಥವಾ ಋಣಬಾಧೆಗೆ, ಆರ್ಥಿಕ ಸಮಸ್ಯೆಗೂ ಈಡಾಗಿರ್ತಾನೆ. ಅಂಥದ್ದು ಕೂಡ ಈ ಭೂತ ಭೈರವಿ ಮಂತ್ರ ಸಾಧನೆ ಪರಿಹಾರ ಕೊಡೋದು ಸತ್ಯ. ಹೇಗೆ ಬರುತ್ತೆ ಜನ್ಮ ಗಂಡಾಂತರಗಳು? ಜನ್ಮ ಜಾತಕದಲ್ಲಿ ಬರುವಂಥ ದುಷ್ಟ ಗ್ರಹ ಪೀಡೆಗಳ ಪ್ರಯೋಗದಿಂದ, ಅದರಲ್ಲಿ ರಾಹು ಕೇತು ಶನಿ ಕುಜನ ಪ್ರಭಾವ ನೆಗೆಟಿವಿಟಿಯಾಗಿ ಅಥವಾ ನಕಾರಾತ್ಮಕವಾಗಿದ್ದರೆ ಆವಾಗ ಗಂಡಾಂತರಗಳು ವಕ್ರಿಸ್ಕೊಳ್ಳುತ್ತೆ. ಗಂಡಾಂತರಗಳಲ್ಲಿ ವಾಹನ ಅಪಘಾತಗಳಾಗೋದು ಅಥವಾ ಜಲಗಂಡಾಂತರಗಳು ಬರೋದು, ಅಗ್ನಿ ಅವಘಡಗಳಾಗುವಂಥದ್ದು ಅಥವಾ ವಾಯು ಅವಘಡಗಳಲ್ಲಿ ಸಿಗಾಕೊಳ್ಳುವಂಥದ್ದು, ಏನಾದರೂ ಒಂದು ಗಂಡಾಂತರ ಕರ್ಮದ ಮುಖಾಂತರ ಮನುಷ್ಯನ ಮೇಲೆ ಆವರಿಸಿಕೊಳ್ಳುತ್ತೆ. ಇನ್ನು ಪೂರ್ವಜನ್ಮದ ಕರ್ಮದ ಮುಖಾಂತರನೂ ತೊಂದರೆ ಬರುತ್ತೆ, ಆನುವಂಶಿಕ ಕರ್ಮ ಶಾಪದಿಂದಲೂ ತೊಂದರೆ ಬರುತ್ತೆ. ಹಾಗಾದ್ಮೇಲೆ ಈ ಪೂರ್ವಜನ್ಮದ ಕರ್ಮ, ಆನುವಂಶಿಕ ಕರ್ಮ, ಗಂಡಾಂತರಗಳಿಂದ ಮನುಷ್ಯನಿಗೆ ಪ್ರಥಮವಾಗಿ ಬರುವಂಥ ಸಮಸ್ಯೆ ಅಪಮೃತ್ಯು ಯೋಗ ಅಥವಾ ಅನಾರೋಗ್ಯ ಪೀಡೆ. ತದನಂತರ ಎಷ್ಟೇ ಸದೃಢವಾದ ಆರೋಗ್ಯ ಇದ್ರೂ ಕೂಡ ಕರ್ಮದಿಂದ ಸಂತಾನಗಳಾಗ್ತಾ ಇರೋದಿಲ್ಲ ಅಥವಾ ಹುಟ್ಟೋ ಮಕ್ಕಳು ದಕ್ತಾ ಇರೋದಿಲ್ಲ. ಒಳ್ಳೆ ಜಾತಕ ಇದ್ರೂ ಕೂಡ ಮದುವೆ ಯೋಗ ಇರೋದಿಲ್ಲ, ಕಂಕಣ ದೋಷಕ್ಕೆ ಈಡಾಗಿರ್ತಾರೆ ಅಥವಾ ಮಾಂಗಲ್ಯ ದೋಷಕ್ಕೆ ಈಡಾಗಿರ್ತಾರೆ. ಆರೋಗ್ಯ ಸಮಸ್ಯೆ ಓವರಾಲ್ ಬಂದೇ ಬರುತ್ತೆ. ಹಾಗೂ ಮನುಷ್ಯ ಒಳ್ಳೆತನದಲ್ಲಿ ಹೋಗ್ತಾ ಇದ್ರೂ ಕೂಡ ಅಪಮಾನಗಳಾಗೋದು, ತೇಜೋವಧೆಗಳಾಗೋದು, ಅವಮಾನಗಳಾಗುವಂಥದ್ದು, ಹಿತಶತ್ರುಗಳ ಕಾಡಾಟ ಬರುವಂಥದ್ದು, ದುಃಖ ದುಮ್ಮಾನಗಳಲ್ಲಿ ಜೀವನ ಕಳೆಯುವಂಥದ್ದು. ತದನಂತರ ಏನಪ್ಪ ಅಂತ ಹೇಳಿದ್ರೆ ವಿಪರೀತ ಸಾಲಬಾಧೆಗೆ ಹೋಗುವಂಥದ್ದು. ಇಂಥವೆಲ್ಲ ಕರ್ಮಗಳಿಂದನೋ ಅಥವಾ ಪೂರ್ವಜನ್ಮದ ಕರ್ಮಗಳಿಂದನೋ ಜನ್ಮ ಗಂಡಾಂತರಗಳಿಂದನೋ ಮನುಷ್ಯನನ್ನು ಕಾಡಾಟ ಮಾಡ್ತಾ ಇರ್ತದೆ. ಇದಕ್ಕೆ ಭೂತ ಭೈರವಿ ಮಂತ್ರ ಸಾಧನೆಯಲ್ಲಿ ನಾವು ಪರಿಹಾರ ತಗೋಬೋದು. ಹೇಗೆ ಮಾಡೋದು? ಒಂದು ತಾಮ್ರದ ತಗಡಿನ ಮೇಲೆ ಭೂತ ಭೈರವಿ ಮಂತ್ರ ನೀವು ಬರ್ಕೊಳ್ಳಿ. ಓಂ ಐಂ ಶ್ರೀಂ ಶ್ರೀ ಭೂತ ಭೈರವಿ ದೇವಾಂಬ ಶ್ರೀ ಪಾದುಕಂ ಪೂಜಯಾಮಿ ತರ್ಪಯಾಮಿ ನಮಃ. ಇಷ್ಟೇ ವೀಕ್ಷಕರೇ. ಓಂ ಐಂ ಶ್ರೀಂ ಶ್ರೀ ಭೂತ ಭೈರವಿ ದೇವಾಂಬ ಶ್ರೀ ಪಾದುಕಂ ಪೂಜಯಾಮಿ ತರ್ಪಯಾಮಿ ನಮಃ ಅಂತ ಬರೆದಿ ಒಂದು ತಾಯ್ತದಲ್ಲಿ ಆ ತಾಮ್ರದ ತಗಡಿನ ಮೇಲೆ ಬರೆದಂಥ ಮಂತ್ರನ ಸುರುಳಿಸುತ್ತಿ ಆ ತಾಯ್ತದ ಒಳಗೆ ಹಾಕಿ ಸ್ವಲ್ಪ ಬಿಲ್ವಪತ್ರೆ ಮತ್ತು ಜಟಾಮಸಿಗಳನ್ನು ಹಾಕಿ ಮೇಣದ ಸಹಾಯದಿಂದ ಅದನ್ನು ಪ್ಯಾಕ್ ಮಾಡಿ ಕರ್ಮ ಶಾಪ ಅಥವಾ ಅಪಮೃತ್ಯು